ಮುಡಾ ಹಗರಣದ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಪವಿತ್ರ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿರುವುದು. ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಮತ್ತು ಮೈಲಾರಪ್ಪ ವಿರುದ್ಧ ಕೇಸ್ ದಾಖಲಾಗಿರುವುದು. ಕಳೆದ ವರ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪವಿತ್ರ ಪತಿ ಸಾವಿನ ಮರು ತನಿಖೆಗೆ ಸ್ನೇಹಮಯಿ ಆಗ್ರಹಿಸಿದ್ರು. ಈ ವಿಚಾರವಾಗಿ ಈಗ ಪವಿತ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು, ಸಾಲು ಸಾಲು ದೂರುಗಳು, ಎಫ್ಐಆರ್ಗಳು ಕೂಡ ಒಂದಲ್ಲ ಎರಡಲ್ಲ ಬೇಕಾದಷ್ಟಿದೆ. ಯಾವಾಗ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೇಸ್ ಹಾಕಿದ್ರು. ಅದಾದಮೇಲೆ ಕ್ಲೀನ್ ಚೀಟ್ ಸಿಕ್ತು. ಸಂಬಂಧಪಟ್ಟಂತೆ ಈಗಲೂ ಕೂಡ 40 ನಿವೇಶನಗಳನ್ನು ವಾಪಸ್ ಕೊಟ್ಟರು. ಅಂದರೆ ನನ್ನ ತಪ್ಪಿಲ್ಲ ಅನ್ನೋದಾಗಿ ಕೂಡ ನಿನ್ನೆ ಮಾಧ್ಯಮದ ಮೂಲಕ ಹೇಳಿದ್ರು. ಅಂದರೆ ಮಾಜಿ ಆಯುಕ್ತ ನಟೇಶ್ ಅವರ ವಿರುದ್ಧವಾಗಿ ಲಂಚ ಆರೋಪವನ್ನು ಹೊರಿಸಿದ ನಂತರದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಕಚೇರಿಗೆ ನಿವಾಸಕ್ಕೋಗಿ ಕೆಲವೊಂದಷ್ಟು ಹಾರ್ಡ್ ಡಿಸ್ಕ್ ಹಾಗೆ ಕೆಲವೊಂದಷ್ಟು ಪೆನ್ ಡ್ರೈವ್ಸ್ ಹಾಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಪಡೆದ ನಂತರದಲ್ಲಿ ವಿಚಾರಣೆ ನಡೆಸಲಾಗ್ತಿತ್ತು. ಅದರ ಮಧ್ಯದಲ್ಲಿ ಮತ್ತೊಮ್ಮೆ ಈಗ ಪವಿತ್ರ ಅವರು ಮತ್ತೊಂದು ದೂರನ್ನು ನೀಡಿದ್ದಾರೆ. ಎಫ್ಐಆರ್ ದಾಖಲಾಗಿದೆ ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯಲ್ಲಿ. ಮೈಲಾರಪ್ಪ ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಕಳೆದ ವರ್ಷ ಪವಿತ್ರ ಅವರ ಪತಿ ಸೂಸೈಡ್ ಮಾಡಿಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ರು. ಅಷ್ಟೇ ಅಲ್ಲದೆ ಮೈಲಾರಪ್ಪ ವಿರುದ್ಧ ದೂರು ನೀಡಿದ್ರಲ್ಲ, ಅದು ವಾಪಸ್ ತೆಗೆದುಕೊಳ್ಳಿ ಅನ್ನೋದಾಗಿ ತಾಕೀತು ಮಾಡಿದ್ರು. ಈ ಆರೋಪ ಕೇಳಿ ಬರ್ತಾ ಇದೆ. ಪವಿತ್ರ ವಿಳಾಸಕ್ಕೆ ಸ್ನೇಹಮಯಿ ಪತ್ರ ಬರೆದ ಆರೋಪ. ಡಿಸೆಂಬರ್ 5, 2025ರಂದು ಸ್ನೇಹಮಯಿ ಕೃಷ್ಣ ಇವರು ಪತ್ರ ಬರೆದಿದ್ದಾರೆ. ಇದರಿಂದ ನಮಗೆ ನೆಮ್ಮದಿ ಹಾಳಾಗಿದೆ ಅನ್ನೋದಾಗಿ ಪವಿತ್ರ ಆರೋಪಿಸಿದ್ದಾರೆ. ದೂರು ನೀಡಿದಾಗ ಎನ್ಸಿಆರ್ ದಾಖಲಿಸಿದ್ದ ಪೊಲೀಸರು ಸದ್ಯ ಕೋರ್ಟ್ ಅನುಮತಿಯ ಮೇರೆಗೆ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಲಾಗ್ತಾ ಇದೆ. ಇನ್ನು ಮೈಲಾರಪ್ಪ ಅವರ ವಿರುದ್ಧ ದೂರು ನೀಡಿದ್ರಲ್ಲ, ಆ ದೂರನ್ನ ವಾಪಸ್ ಪಡ್ಕೊಳ್ಳಿ ಅನ್ನೋದಾಗಿ ತಾಕೀತು ಮಾಡಿದ್ರು. ಯಾವ ಕಾರಣಕ್ಕೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪವಿತ್ರ ಅವರು ದೂರನ್ನ ದಾಖಲಿಸಿದ್ದಾರೆ. ಜೊತೆಗೆ ಪವಿತ್ರ ಅವರ ವಿಳಾಸಕ್ಕೆ ಸ್ನೇಹಮಯಿ ಪತ್ರವನ್ನ ಬರೆದ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್ ಗೌಡ. ಸಂಜಯ್, ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ ಕೇಳಿ ಬರ್ತಾ ಇರುವ ಆರೋಪ ನೋಡಿದ್ರೆ ಎಲ್ಲಾ ವಿಚಾರದಲ್ಲೂ ಮೂಗು ತೂರಿಸ್ತಿದಾರ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಡಿಸೆಂಬರ್ 5ನೇ ತಾರೀಕು 2025ರಂದು ಸ್ನೇಹಮಯಿ ಕೃಷ್ಣ ಅವರು ಪವಿತ್ರ ಅವ್ರಿಗೆ ಬರೆದ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಿತ್ತು, ಯಾವ ಕಾರಣಕ್ಕೆ ಪವಿತ್ರ ಈಗ ಮತ್ತೊಮ್ಮೆ ಪೊಲೀಸ್ ಸ್ಟೇಷನ್ ನ ಮೆಟ್ಟಿಲೇರಿರೋದು? ದಯಾನ, ಏನು ಈಗ ಸ್ನೇಹಮಯಿ ಕೃಷ್ಣ ಅವರ ಹೆಸರು ಅಂದ್ರೆ ಮೀಡಿಯಾದಲ್ಲಿ ಇರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಲಿತದಲ್ಲಿರುವಂತದ್ದು. ಯಾಕಂತ ಹೇಳಿದ್ರೆ ಅವರು ಮಾಡ್ತಾ ಇರುವಂತಹ ಕೆಲಸಗಳು ಮತ್ತೆ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲರ ಮೇಲೂ ಕೂಡ ಕೇಸನ್ನ ದಾಖಲಿಸೋದು ಮತ್ತೆ ಎಲ್ಲರ ವಿರುದ್ಧವೂ ಕೂಡ ಒಂದಿಷ್ಟು ಅಂದ್ರೆ ಏನು ಅವರು ಮಾಡ್ತಾ ಇರುವಂತಹ ಅಕ್ರಮ ಅದೆಲ್ಲವನ್ನು ಎತ್ತಿ ಹಿಡಿತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕೇಸನ್ನ ದಾಖಲು ಮಾಡುವಂಥದ್ದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋ ಇರ್ಬೋದು, ವಿಡಿಯೋಸ್ ಇರ್ಬೋದು, ಹರಿಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಏನು ಪ್ರಕರಣದಲ್ಲೂ ಕೂಡ ಏನು ಯಾರು ಮೃತ ವ್ಯಕ್ತಿ ಇರ್ತಾರೆ ಅವರ ಪತ್ನಿಗೆ ಒಂದು ಪತ್ರವನ್ನ ಬರೀತಾರೆ. ಈ ಒಂದು ಕೇಸ್ ಏನಿದೆ ಅಂದ್ರೆ ಸತ್ತಿರುವಂತಹ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿಯ ಒಂದು ಮರಣೋತ್ತರ ಪರೀಕ್ಷೆ ಮತ್ತೆ ತನಿಖೆ ಮತ್ತೆ ಆಗಬೇಕು, ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಪತ್ರವನ್ನ ಬರೆದಿರ್ತಾರೆ. ಆ ಪತ್ರವನ್ನ ಇಟ್ಕೊಂಡು ಈಗ ಆ ಒಂದು ಮಹಿಳೆ ಅಂದ್ರೆ ಮೃತಪಟ್ಟಂತಹ ಪತ್ನಿ ಏನಿರ್ತಾರೆ ಅವರು ಕೇಸನ್ನ ಹಾಕಿರುವಂತದ್ದು. ಅಂದ್ರೆ ನನಗೆ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈಗ ಏನು ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿರುವಂತದ್ದು. ಆ ಒಂದು ಏನು ಕೇಸ್ ಇದೆ. ಈ ಒಂದು ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಅನುಮತಿಯನ್ನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿ ತನಿಖೆಯನ್ನ ಏನು ನ್ಯಾಯಾಲಯದ ಅನುಮತಿ ಮೇಲೆ ಎಫ್ಐಆರ್ ದಾಖಲಿಸಿ ಒಂದು ತನಿಖೆಯನ್ನು ಕೂಡ ಮಾಡಿರುವಂತದ್ದು. ಏನು ಸ್ನೇಹಮಯಿ ಕೃಷ್ಣದಿಂದ ಡಿಸೆಂಬರ್ 5ನೇ ತಾರೀಕು ಪತ್ರವನ್ನ ಬರೆಯಲಾಗಿತ್ತು. ಪವಿತ್ರ ಮನೆಯ ವಿಳಾಸಕ್ಕೆ ಈ ಸ್ನೇಹಮಯಿ ಪತ್ರವನ್ನ ಬರೆದಿದ್ರು ಅನ್ನೋ ಒಂದು ಆರೋಪದ ಮೇಲೆ ಈಗ ಕೇಸನ್ನ ದಾಖಲಿಸಿ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು.
ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ತನಿಖೆ ಆಗಬೇಕು. ಸಾಲು ಸಾಲು ದೂರುಗಳು, ಸಾಲು ಸಾಲು FIR, ಹಾಗೆ ತನಿಖೆಗೂ ಕೂಡ ಈಗ ಒಳಪಡಿಸುವಂಥ ಸಾಧ್ಯತೆ ಇದೆ. ಒಂದಾದ ಮೇಲೊಂದು ಸ್ನೇಹಮಯಿ ಕೃಷ್ಣ ಅವರ ಕೊರಳಿಗೆ ಉರುಳಿನ ರೀತಿ ಸುತ್ತಕೊಳ್ತಾ ಇದೆ ಕೆಲ ಕೇಸ್ಗಳು.